ಗುರುಜಿ, ನೀವು ಹೇಳ್ತಿದ್ರಿ ನಾರಾಯಣ ಬಲಿಯನ್ನ ಮಾಡ್ಕೋಬೇಕು ಅಂದ್ರೆ ಗಯಾಗೆ ಹೋಗ್ಬೇಕು. ಅಲ್ಲಿ 64 ಪಿಂಡಗಳನ್ನ ಇಟ್ಟಿರ್ತಾರೆ. ಅದರಲ್ಲಿ 10 ಪಿಂಡಗಳು ನಮ್ಮ ಪೂರ್ವಿಕರಿಗೆ ಹಾಕುವಾಗ ನಮ್ಗೆ ಅರಿವಿಲ್ದಂತೆನೆ ದುಃಖ ಉಮ್ಮಳಿಸಿ ಬರತ್ತೆ. ಅದು ಯಾತಕ್ಕೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಿದ್ರಿ. ಯಾಕೆ ಆ ಭಾವ ಮೂಡುತ್ತೆ ಗುರುಜಿ? ಇಲ್ಲಿ ಬಹಳ ಮುಖ್ಯವಾದ ಘಟ್ಟ, ಎಲ್ಲರೂ ಸರಿಯಾಗಿ ಕೇಳ್ತಾ ಇದ್ದೀರಾ. ಈ ಪಿತೃಶ್ರಾದ್ದದಲ್ಲಿ ವಿಷ್ಣು ಪಾದವನ್ನು ಆ ಪಿಂಡ ಪ್ರದಾನ ನಾರಾಯಣ ಬಲಿಯನ್ನು ಮಾಡಿಸೋದು ಗಯಾ ಶ್ರಾದ್ದದಲ್ಲಿ ಮಾತ್ರ. ಕಾಶಿನಲ್ಲಿ ಬಹಳ ವಿಶೇಷ. ಅದರಲ್ಲಿ ಅಲಹಾಬಾದ್ ಕರ್ಕೊಂಡು ಹೋಗ್ತಾರೆ, ಇನ್ನೊಂದು ಪಿಂಡ ಪ್ರದಾನ ಜಾಗ. ಆದರೆ ಗಯಾ ಶ್ರಾದ್ದದಲ್ಲಿ ಮಾತ್ರ ಮಹಾವಿಷ್ಣು ಪಾದ ಇದೆ. ಆ ವಿಷ್ಣು ಪಾದೋದಕಂ ಪಾವನಂ ಶುಭ ಅಂತ ಅಲ್ಲಿ ನಾರಾಯಣ ಬಲಿಯನ್ನು ಮಾಡಿಸ್ತಾರೆ. ಈ 64 ಪಿಂಡಗಳನ್ನು ನಮ್ಮ ಕೈಯಲ್ಲೇ ಪುಟಾಣಿದಾಗಿ ಇರತಕ್ಕಂಥ ಎಲ್ಲ ವಿಚಾರ ಮಾಡಿಸ್ತಾರೆ. ತಂದೆ ತಾಯಿ ಇರೋರ ಕೈಯಲ್ಲಿ ಮಾಡಿಸಲ್ಲ. ನಾವು ನೋಡ್ತಾ ಇರ್ಬೋದು. ನಾನಂತೂ ಒಳ್ಳೆ ಅದೃಷ್ಟಶಾಲಿ, ಬಹಳ ಚೆನ್ನಾಗಿ 3 ವರ್ಷದ ಕಾಲ ಎಲ್ಲವನ್ನೂ ನೋಡಿ 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 ಕಲ್ತ್ಕೊಂಡಿದ್ದಾಯಿತು. ಯಾಕೆಂದರೆ ನಾವಂತೂ ಮಾಡೋ ಅರ್ಹತೆ ಇನ್ನೂ ಕಲ್ತ್ಕೊಂಡಿಲ್ಲ, ಯಾಕೆಂದರೆ ತಂದೆ ತಾಯಿ ಇನ್ನೂ ಇದ್ದಾರಲ್ವ. ಆದರೆ ಆ ಕಾರ್ಯವನ್ನು ಮಾಡ್ತಾ ಇದ್ದವ್ರನ್ನ ಒಬ್ಬೊಬ್ಬರನ್ನೇ ಗಮನಿಸ್ಬೇಕು ನೀವು. ಅಳು ಎಷ್ಟು ಚೆನ್ನಾಗಿ ಬರುತ್ತೆ, ಅವನು ಹೇಳೋ ಮಂತ್ರದಲ್ಲಿ ಅರ್ಥದಲ್ಲಿ ಅಷ್ಟು ಚೆನ್ನಾಗಿರುತ್ತೆ. 10 ಪಿಂಡಗಳು 64 ಪಿಂಡಗಳಲ್ಲಿ ಬಹಳ ಮುಖ್ಯ. ತಾಯಿ ಮೊದಲನೇ ಗರ್ಭದ ಶೇಷವನ್ನು ಯಾರು ಗಂಡ ಅನ್ನೋದಕ್ಕೆ ಸ್ವೀಕರಿಸ್ತಾಳಂತೆ, ಆಗ ಆ ಅಣು ಒಳಗಡೆ ಸೇರ್ಕೊಳ್ಳುತ್ತೆ ಗರ್ಭದಲ್ಲಿ. ಮೊದಲನೇ ತಿಂಗಳಲ್ಲಿ ಬಂದಿರತಕ್ಕಂಥ ಮಗು ಒಳಗಡೆ ಒದ್ದಾಡ್ತಾ ಇದ್ದಾಗ ಆ ನೋವನ್ನು ಸಹಿಸ್ಕೊತಾಳಂತೆ. ಆ ನೋವಿಗೆ ಇದೊಂದು ಪಿಂಡ ಅಂಥೇಳಿ ಒಂದು ಪಿಂಡವನ್ನು ಹಾಕ್ತಾರೆ. ಎರಡನೇ ಪಿಂಡ ಒಳಭಾಗದಲ್ಲಿ ಮಗು ಬದುಕಿದೆಯೋ ಇಲ್ಲವೋ ಅಂತ ಹೇಳಿ ಆರೈಕೆಯನ್ನು ಮಾಡ್ಕೊಳ್ಳೋಕ್ಕೆ ತಾನು ಎಷ್ಟು ಮಟ್ಟಿಗೆ ಶುಚಿರ್ಭೂತ. ಅದು ಗುಪ್ತವಾಗಿ ಅಕಸ್ಮಾತ್ ಹೇಳ್ಕೊತಾಳಂತೆ. ಅಕಸ್ಮಾತ್ ಗೊತ್ತಿದ್ದೋ ಗೊತ್ತಿಲ್ಲದೇನೋ, ಲೀಗಲ್ ಆಗಿ ಗೊತ್ತಿಲ್ಲ, ಒಳಗಡೆ ಕರ್ಮವನ್ನು ಸೇರಿಸ್ಕೊಂಡಿದ್ದಾಳೆ. ಆಗ ಅವಳು ನೋಡಿದಾಗ ಇದಕ್ಕೆ ಒಂದು ಪಿಂಡ ಪ್ರದಾನ, ಆ ಋಣವನ್ನು ತೀರಿಸ್ಕೊಳ್ಳೋಕ್ಕೆ ಎರಡನೇ ಪಿಂಡ. ಮೂರನೇ ಋಣ 3ನೇ ತಿಂಗಳಲ್ಲಿ ಗಂಡನಿಗೆ ಬಯಲ್ಪಡಿಸ್ತಾಳಂತೆ. ಆಗ ಡಾಕ್ಟರ್ ಹತ್ರ ಹೋಗಿ ವೈದ್ಯನ ಹತ್ರ ಹೇಳ್ಕೊಂಡಾಗ ಕರ್ಮಶೇಷ ಹಬ್ಬ ಇದೆ, ಬದುಕಿದೆ ಅನ್ನೋದಕ್ಕೆ ಜೀರ್ಣಶಕ್ತಿ ಆಗಿರುತ್ತಂತೆ. ಅದಕ್ಕೆ ಆಗ ಆತ್ಮವಿಲೋಚನೆಯನ್ನು ಮಾಡ್ಕೊತಾ ಇರತ್ತಂತೆ. ಒಳಗಡೆ ಏನು ಆತ್ಮವಿಲೋಚನೆ ಅಂದರೆ, ಆ ಓಡಾಡ್ತಾ ಇರತಕ್ಕಂಥದ್ದಕ್ಕೆ ತಾನು ತಿಂತಾ ಇರೋದು ಚೆನ್ನಾಗಿ ಆರೈಕೆ ಆಗ್ತಾ ಇದ್ದಾಗ ಮಗುಗೆ ಸೇರ್ತಾ ಇದೆ. ಅದಕ್ಕಿನ್ನೂ ಜೀವ ಬಂದಿರಲ್ಲ. ಆದರೆ ಆ ಜೀವ ಬರದೇ ಇದ್ರೂ ಋಣವನ್ನು ನೋಡು, ಎಲ್ಲೋ ಗೊತ್ತಿಲ್ಲದೆ ಇರತಕ್ಕಂಥ ಅಣುವಿಗೆ ತಾನು ಹಾಕ್ತಾ ಇದ್ದಾಳಂತೆ. ಆ ಮಗು ಇನ್ನೂ ಋಣಕ್ಕೆ ಬಂದಿಲ್ಲದೆ, ಈ ಮಗು ಹೇಗಿದೆ ಎತ್ತ ಅಂತ ಗೊತ್ತಿಲ್ಲದೆ ಯಾರೋ ವಿಶೇಷವಾಗಿ ಸತ್ತೋಗಿದ್ದ ಮತ್ತೆ ಪುನರ್ಜನ್ಮ ಹೊತ್ಕೊಂಡ್ಬಂದಿರೋಕ್ಕೆ ಆ ಋಣವನ್ನು ತೀರಿಸ್ಕೊಳ್ಳೋ 3ನೇ ತಿಂಗಳಿಗೆ 3ನೇ ಪಿಂಡ ಅಂತೆ. 4ನೇ ಪಿಂಡಕ್ಕೆ ಚತುರಾಮ್ನಾಯ ಪೀಠ ಅಂತೆ. 4 ಗುರುಗಳು ನೆನೆಸ್ಕೊಂತಾಳಂತೆ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ. ಅದಕ್ಕೆ ಶಂಕರಾಚಾರ್ಯ ಹೇಳ್ತಾರಂತೆ, ಚತುರ್ನಾಮ್ನಾಯ ಪೀಠಕ್ಕೆ ಯಾವತ್ತು ತಿಳ್ಕೊಳ್ಳಿ ಶಕ್ತಿ ಪೀಠ ಅಂತ ಕರಿತೀವಿ. ಜಗನ್ಮಾತೆಗೆ ಯಾವತ್ತು ಪರಮಾತ್ಮ ಹೇಳ್ತಾರಂತೆ, ನೀವೆಲ್ಲ ಜಗತ್ತಿಗೆ ನಾನು ಜಗನ್ಮಾತೆ. ಅಂಥ ಒಂದು ಜಗನ್ಮಾತೆಗೆ ನಾವೆಲ್ಲ ಹುಟ್ಟಿದ್ದೀವಿ ಅಂದರೆ ಅವಳು ಎಷ್ಟು ನೋವನ್ನು ಸಹಿಸ್ಕೊಂಡಿರಬೇಕು. ಆ ನೋವಿಗೆ 4ನೇ ತಿಂಗಳಿಗೆ ಅರಿವಾಗತ್ತಂತೆ ಇವಳಿಗೆ. ಆ ನೋವು ಅರಿವಾದಾಗ ಮಗು ಒಳಗಡೆ ಓಡುತ್ತಿದೆ, ಆ ಋಣವನ್ನು ತೀರಿಸ್ಕೊಳ್ಳೋದು. 5ನೇ ತಿಂಗಳಿಗೆ ವಿಶೇಷವಾಗಿ ಅವಳ ವಿಶೇಷ ಅಂತಕ್ಕಂಥದ್ದೇನು ಅಂದರೆ, ಯಾರ ಮನೆಗೆ ಹೋಗಬೇಕು, ಎಲ್ಲಿ ಮಾಡಿಸ್ಕೋಬೇಕು, ಈ ಕರ್ಮಶೇಷವನ್ನು ಉಳಿಸ್ಕೋಬೇಕಾ ಬೇಡವಾ ಅನ್ನೋದು ಆ ಕೊನೆ ಘಟ್ಟವಂತೆ. ಅಂದರೆ ಕೆಲವರೆಲ್ಲ ಅಬಾರ್ಷನ್ಸ್ ಮಾಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರಂತೆ, ಕೆಲವರು ಉಳಿಸ್ಕೊಳ್ಳೋಣ ಅಂತ ಪ್ರಯತ್ನ ಪಡ್ತಾರಂತೆ, ಕೆಲವರು ಗೊತ್ತಿದ್ದು ಗಂಡ ಹೆಣ್ಣ ಅಂತ ಒದ್ದಾಡ್ತಾರಂತೆ. ಹೀಗೆಲ್ಲ ಒದ್ದಾಡೋ ಈ ಕರ್ಮದಲ್ಲಿ ಆ ಕಾಲದಲ್ಲಿ ಅದೆಲ್ಲ ಇರಲಿಲ್ಲ. ಅಂದ್ರೇನೋ, ಆ ಕಾಲದಲ್ಲಿ ಯಾವುದೇ ಒಂದು ಎಕ್ಸ್ರೇನ ಒಳಗಡೆ ತೆಗೆದು ಇದು ಗಂಡು ಇದು ಹೆಣ್ಣು ಅಂತ ಹೇಳಿಲ್ಲ. ಯಾವ ಪಿಂಡವಾದರೂ ಸರಿ ಅದನ್ನು ಹೊತ್ಕೊಳ್ಳೋಕೆ ತಯಾರಾಗಿದ್ದೀನಿ ಅಂತ ಹೇಳಿ ಒಪ್ಕೊಂತಾಳಂತೆ 5ನೇ ತಿಂಗಳಲ್ಲಿ. ಭಾಳ ಸಂತೋಷ ಅಂದಾಗ ಕುಜ ಒಳಗೆ ಸೇರ್ಕೊತಾನಂತೆ. ಆಗ ಕೈ ಕಾಲು ಮೂಗು ಬಾಯಿ ಎಲ್ಲ ಷಷ್ಠಿಯ ನಿಯಮ ಆಗ್ತಾ ಹೋಗುತ್ತಂತೆ, ಶೇಪ್ ಬರುತ್ತಂತೆ. ದಟ್ ಈಸ್ 5th ಮಂತ್. ಆಗ ಋಣವನ್ನು ತೀರಿಸ್ಕೊಂತಾಳೆ 5ನೇ ಪಿಂಡ ಅಂತ. 6ನೇ ಪಿಂಡವನ್ನು ಅರಿಷಡ್ವರ್ಗಳ ಕಾಮ ಕ್ರೋಧ ಲೋಭ ಮೋಹ ಮದಮಾತ್ಸರ್ಯ ಹೋದ ಜನ್ಮದಲ್ಲಿ ಇದ್ದಿದ್ರೆ ಆ ಮಗು ಜ್ಞಾಪಕ ಬರುತ್ತಂತೆ. 7ನೇ ಜನ್ಮದಲ್ಲಿ ಅದಕ್ಕೆ ವಿಶೇಷವಾಗಿ ಪಿಂಡವನ್ನು ಕೊಟ್ಟೋದು. 7ನೇ ಜನ್ಮದಲ್ಲಿ ಗುರು ಬರ್ತಾನಂತೆ. ಆಗ ಬಳೆಯನ್ನು ತೊಳಸ್ತಾರೆ ಈ ಹುಡುಗಿಗೆ. ಅಂದ್ರೇನೋ, ಜೀವ ಬರ್ತಾ ಇದೆಯಂತೆ, ಜೀವ ಆತ್ಮವನ್ನು ಸೇರುತ್ತಂತೆ. ಅಂದರೆ ಅಕಸ್ಮಾತ್ ದೇಹವನ್ನು ಸೃಷ್ಟಿ ಮಾಡಿ ಯಾವ ಆತ್ಮನ ಲೈನಾಗಿ ನಿಂತಿರುತ್ತಂತೆ ಪ್ರೇತಗಳು, ನಾನು ಅದರಲ್ಲಿ ನಾನು ಹೋಗಬೇಕು, ಅಯ್ಯೋ ನಾನು ಅಂತಾನಂತೆ. ಆಗ ಭಗವಂತ ಹೇಳ್ತಾನಂತೆ, ಇವನು ಜಾಸ್ತಿ ಗಲೀಜಾಗಿದ್ದಾನೆ, ಇವನು ಕಳಿಸು, ಇವನ ಜಾಸ್ತಿ ಗಲೀಜಾಗಿಲ್ಲ, ಇವನು ಕಳಿಸು. ಅಂದರೆ ಕಾಯ್ತಾ ಇರುತ್ತೆ, ವೆಯ್ಟಿಂಗ್ ಲಿಸ್ಟು. ಕೆಲವ್ರಿಗೆ ಅಕಸ್ಮಾತ್ ಆ ಶರ್ಟು ಒಗಿಗೆ ಹಾಕಿದ್ರು ಇನ್ನೊಂದಷ್ಟು ಲಾಟ್ ಬಂದ್ಬಿಟ್ಟಿರುತ್ತೆ, ತೆಗೆದು ಬಿಸಾಕಬೇಕಲ್ಲ. ಆ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಯಾವ ಕರ್ಮವೋ ಏನೋ ಇತ್ತಂತೆ ತಾಯಿಗೆ. ಆಗ ಬಳೆಯನ್ನು ತೋರಿಸ್ಬೇಕಾದ್ರೆ ಅವಳು ತನ್ನ ತವ್ರ ಮನೆಗೆ ಹೋಗ್ತಾಳಂತೆ, ಅವಳ ಮನೆ ತಾಯಿನ ನೆನೆಸ್ಕೊತಾಳಂತೆ. 2 ಋಣಾನುಪಿಂಡ, 2 ಪಿಂಡವನ್ನು ಅರ್ಪಿಸ್ತಾರಂತೆ. ಆ 7ನೇ ತಿಂಗಳಲ್ಲಿ ಒಂದು ಜೀವಕ್ಕೆ, ಇನ್ನೊಂದು ಆತ್ಮಕ್ಕೆ. ಒಳಗಡೆ ಇರ್ತಕ್ಕಂಥ ಆತ್ಮಕ್ಕೆ ಜೀವ ಬರಬೇಕಾದ್ರೆ ಆ ಜೀವಾತ್ಮ ಅಂತ ಹೇಳಿ 2 ಪಿಂಡವನ್ನು 7ನೇ ತಿಂಗಳಲ್ಲಿ ಅರ್ಪಿಸ್ತಾರೆ. 8, 9ನೇ ಪಿಂಡಗಳು ನಿಧಾನವಾಗಿಟ್ಟಾಗ ಆ ನೋವು ಶುರುವಾಗುತ್ತಂತೆ. ಒಳಗಡೆ ಒದಿತಾ ಇರುತ್ತಂತೆ ಮಗು, ಜೀವ ಬಂದ್ಬಿಟ್ಟಿರುತ್ತೆ, ಒದಿತಾ ಇರುತ್ತೆ, ತಾನು ತಿಂತಾ ಇರ್ತಾಳೆ. ಅಕಸ್ಮಾತ್ ಸ್ವಲ್ಪ ಇವಳಿಗೆ ಏನಾದರೂ ಚೇತರಿಸ್ಕೊಳ್ಳಿದೆ, ಆ ಮಗುಗೆ ಏನಾದರೂ ಆಗೋಯ್ತಾ ಅನ್ನೋ ಚಿಂತೆ ಇರ್ತಾಳಂತೆ. ಇವಳು ಆದಷ್ಟು ಹೊಟ್ಟೆ ದೊಡ್ಡದಾದ ಪಕ್ಷದಲ್ಲಿ ನಾನೇನಾದರೂ ಕರ್ಮ ಮಾಡಿದರೆ ಮಧ್ಯದಲ್ಲಿ ಈ ಮಗು ನನ್ನಷ್ಟೇ ಒಳ್ಳೇದಾಗತ್ತಾ, ನನ್ನ ಗಂಡನ ಹ್ಯಾಬಿಟೇ ಬರುತ್ತಾ ಅನ್ನೋದು ಚಿಂತಾಜನಕ. ತಿರುಗಿ ಹೊಸ ಚಿಂತೆ ತೊಗೊಳ್ತಾ ಅಂತ ಹೇಳು. ಆ ಜವಾಬ್ದಾರಿ ಚಿಂತೆಗೆ ಮತ್ತೊಂದು ಪಿಂಡಕ್ಕೆ ಇನ್ನೊಂದು ಪ್ರಧಾನ ಅಂಥೇಳಿ ಇನ್ನೊಂದು ಕರ್ಮಶೇಷ.
ಕೊನೆಗೆ ಹಬ್ಬ ಋಣ ವಿಮುಕ್ತನಾದೆ ಅಂದರೆ 9ನೇ ತಿಂಗಳಿಗೆ ಹೆರ್ತಾಳಂತೆ. ಇಷ್ಟೂ ಪಾಪ ಕರ್ಮಗಳು ಮಾಡಿರ್ತಕ್ಕಂಥ 10 ಪಿಂಡಗಳನ್ನಿಟ್ಟಾಗ ಆ ತಾಯಿ ಜೀವ ಎಷ್ಟು ಒದ್ದಾಡಿರಬೇಕು. ಈ ಒದ್ದಾಡಿರೋ ಋಣವನ್ನು ಅಂಥ ತಾಯಿ ಸತ್ತೋಗಿದ್ದಾರೆ ಕಣಯ್ಯ. ದಯವಿಟ್ಟು ಆ ತಾಯಿಗೆ ನೀನು ಇಷ್ಟು ವರ್ಷದ ಕಾಲ 9 ತಿಂಗಳು ಅವಳು ಗೊತ್ತಿಲ್ಲದೇನೆ ಈ ಮಗುವನ್ನು ಹುಟ್ಟಕ್ಕೆ ಮೊದಲೇ ಅವಳು ಆ ಋಣವನ್ನು ಇಟ್ಕೊಂಡಿರ್ಬೇಕಾದ್ರೆ ನೀವು ಆ ಋಣವನ್ನು ತೀರಿಸ್ಬಿಡ್ತಾ ಇದ್ದೀರಾ ನೋಡಿ ಅಂದಾಗ ಆ ಪಿಂಡವನ್ನು ಇಡ್ತೀವಂತೆ 10ನೇ ಪಿಂಡ. ಎಷ್ಟು ಬೇಜಾರಾಗತ್ತೆ ಅಂದರೆ ಅಬ್ಬಬ್ಬಾ, ನಿಜವಾಗ್ಲೂ ಯಾರು ತಾಯಿ ಇರೋರು ಇಲ್ಲದೇ ಇದ್ದವರು ಇನ್ನೆಷ್ಟು ಬೇಜಾರು ಮಾಡ್ಕೋಬೇಕು. ಅದಕ್ಕೆ ಹೇಳೋದು, ಜೀವನದಲ್ಲಿ ಒಂದು ಸಲ ಕರ್ಮವನ್ನು ಕಳ್ಕೋ ಯೋಗ ಬರುತ್ತೆ, ಮತ್ತೆ ಇದ್ದಾಗ ಅದರ ಬೆಲೆ ಗೊತ್ತಾಗಲ್ಲ. ಹೊಟ್ಟೋದ್ಮೇಲೆ ಅಯ್ಯೋ ಅಂತ ಬಾಯಿ ಬಡ್ಕೊಳ್ಳಿ. ಅದಕ್ಕೆ ಹೇಳೋದು, ಜೀವನದಲ್ಲಿ ತಾಯಿಗಿಂತ ದೊಡ್ಡ ದೇವರಿಲ್ಲ. ಜಗತ್ತಲ್ಲಿ ಯಾವ ಕಾಲಕ್ಕೂ ಎಷ್ಟೇ ಆಗಲಿ ಬೈರಿ ಹೊಡೀರಿ ಏನೇ ಮಾಡ್ಕೊಳ್ಳಿ, ಆದರೆ ಮತ್ತೆ ಆ ಜೀವವನ್ನು ಆತ್ಮವನ್ನು ಎರಡೂ ಸೇರಿಸ್ಕೊಂಡು ಸಂತೋಷದಿಂದ ಇರಬೇಕು ಅನ್ನೋದೇ ಈ ಒಂದು ಬ್ರಹ್ಮಾಂಡದ ನಿಯಮ ನಿಷ್ಠೆಯನ್ನು ಇಷ್ಟು ಚೆನ್ನಾಗಿ 64 ಪಿಂಡಗಳಲ್ಲಿ ಭೂತಕ್ಕೆ, ಪ್ರೇತಕ್ಕೆ, ಗೊತ್ತಿರೋದಕ್ಕೆ, ಗೊತ್ತಿಲ್ಲದೆ ಇರೋದಕ್ಕೆ, ಅಕ್ಕಪಕ್ಕ ಮನೆಗೆ ನಿನಗೆ ಯಾರೋ ಸಹಾಯ ಮಾಡಿದ್ದಾರಂತೆ. ಅಕಸ್ಮಾತ್ ನಿನಗೆ ಬೈಕೆ ಇದ್ದಾಗ ನಿನ್ನ ತಾಯಿ ಕೊಟ್ಟಿಲ್ವಂತೆ, ಪಕ್ಕದ ಮನೆಯವರು ಬಂದ್ಬಿಟ್ಟು ಸುಶೀಲಮ್ಮನವರೇ ಬನ್ನಿ ನಿಮ್ಮ ಸೊಸೆಗೆ ಏನೋ ಬೈಕ್ ಏನ್ರು ನಾನೇ ಮಾಡ್ಕೊಂಬಂದಿದ್ದೀನಿ ಅಂತ ಪಕ್ಕದ ಮನೆಯವ್ರು ಕೊಡ್ತಾರೆ, ಅದು ಋಣ ಅಂತೆ. ಆ ಋಣವನ್ನು ತೀರಿಸ್ಕೊಳ್ಳೋಕ್ಕೆ ಅಕಸ್ಮಾತ್ ಆಕೆ ಸತ್ತೋಗಿದ್ರೆ ಅವಳ ಹೆಸರು ಹೇಳ್ಬಿಟ್ಟು ಪಿಂಡವನ್ನು ಇಡ್ಬೋದು ಅಂತ 64 ಪಿಂಡದಲ್ಲಿ ನಾರಾಯಣ ಬಲಿಯಲ್ಲಿ ಹೇಳುತ್ತೆ. ಅದಕ್ಕೆ ಹೇಳೋದು, ಈ ನಾರಾಯಣ ಬಲಿಯಲ್ಲಿ ಯಾರ ಋಣ ಯಾರು ತೀರಿಸ್ಕೊಳ್ಳೋದು, ಎಲ್ಲಿಂದ ಋಣ ತೀರಿಸ್ಕೊಳ್ಳೋದು? ಖಂಡಿತ ಈ ಭೂಮಿ ಋಣ, ನೀರು ಋಣ, ಹೆಣ್ಣಿನ ಋಣ ತೀರಿಸ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅಂತ ಭಗವಂತನ ಸ್ಮರಣೆ ಮಾಡಿಕೊಳ್ಳೋ ನಾರಾಯಣ ಬಲಿ ಬಹಳ ಶ್ರೇಷ್ಠವಾದ್ದು, ಬಹಳ ಮುಗ್ಧವಾಗಿದ್ದು. ಇದು ನಮ್ಮ ಹಿಂದೂ ಸಂಪ್ರದಾಯದ ಭಾರತ ಸಂಸ್ಕಾರದಲ್ಲಿ ಮಾತ್ರ ನಡೆಯುತ್ತೆ. ಇದು ಸತ್ಯ ಸತ್ಯ ಸತ್ಯ. ಅದಕ್ಕೆ ಇಂಥ ಒಂದು ಸತ್ಯಕ್ಕೆ ಎಂದೂ ಜಯವಾಗಿರಲಿ, ಯಾವತ್ತೂ ಅಳೆದು ಹೋಗದೇ ಇರಲಿ. ಇದು ನಮ್ಮ ಭಾರತ ಸಂಸ್ಕಾರ. ಉಳಿಸ್ಕೊಂಡು ಹೋಗೋಣ. ಮುಂದಿನ ಪೀಳಿಗೆಗೆ ನೀವುಗಳು ಈ ಸಂಸ್ಕಾರವನ್ನು ಮಾಡ್ತಾ ಹೋಗ್ತೀರಾ ಅಂತ ಒಂದು ನಂಬಿಕೆಯನ್ನು ಇಟ್ಕೊಂಡು ನಿಮಗೆಲ್ಲರಿಗೂ ಜ್ಞಾಪಿಸ್ತಾ ಇದ್ದೀನಿ. ಇವತ್ತಿನ ಮಂಗಳವನ್ನು ಹಾಡತಕ್ಕಂಥ ಈ ಒಂದು ದಿನ ನೀವು ಸೇರಿದ್ದೀವಿ. ನಾಳೆ ಇರ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೂ ಸಹ ಲಕ್ಷಾಂತರ ಜನ ಸಾಯ್ತಾ ಇದ್ದಾರೆ. ಸಂತೋಷ ಪಡಿ, ಯಾಕೆಂದರೆ ಅಯ್ಯೋ ಅವ್ರಿಗೆ ಮೋಕ್ಷ ಬಂದ್ಬಿಡ್ತಲ್ಲ, ನಮಗೆ ಯಾವಾಗಪ್ಪ ಭಗವಂತ ಅಂತ ಯಾಚನೆಯಲ್ಲಿರಿ. ಅದಕ್ಕೆ ಕಷ್ಟ ಸುಖದ ಜೀವನದಲ್ಲಿ ಕಷ್ಟವನ್ನು ಪಡ್ತಾ ಇರಬೇಕಾದ್ರೆ ಯಾವತ್ತೂ ಕಷ್ಟ ಅಂತ ಅನ್ಕೋಬಾರ್ದು. ಭಗವಂತ ನೀನಿರಬೇಕಾದ್ರೆ ನನಗೇನಯ್ಯ ಅಂತ ಧೈರ್ಯದಲ್ಲಿದ್ದಾಗ ಭಗವಂತ ಲಕ್ಷ್ಯವನ್ನು ಸಾಧಿಸ್ತಾನೆ, ಮೋಕ್ಷವನ್ನು ಖಂಡಿತ ಕಲ್ಪಿಸ್ತಾನೆ ಅಂತ ಹೇಳ್ತಾ ಇವತ್ತು ನೀವು ಹೇಳಬೇಕಾದೇನೋ, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.